ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ನೀವು ಅನೇಕ ಜನಾಂಗಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಈ ವಾಗ್ದಾನ ವಚನವನ್ನು ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ ಮತ್ತು 28ನೇ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ. ಹೌದು, ನಾವು ಸಾಲ ತೆಗೆದುಕೊಳ್ಳುವವರಾಗಿರಬಾರದು, ಸಾಲ ಕೊಡುವವರಾಗಿರಬೇಕೆಂಬುದಾಗಿ ದೇವರು ಬಯಸುವವರಾಗಿದ್ದಾರೆ. ಸಾಲ ತೆಗೆದುಕೊಳ್ಳುವುದು ಶಾಪವಾಗಿರುತ್ತದೆ, ಸಾಲ ಕೊಡುವಂಥದ್ದು ಆಶೀರ್ವಾದವಾಗಿರುತ್ತದೆ. ನಾವು ಆಶೀರ್ವದಿಸಲ್ಪಟ್ಟವರಾಗಿ ಇರಬೇಕೆಂಬುದೇ ದೇವರ ಚಿತ್ತವಾಗಿದೆ. ನಾವು ಅನೇಕರು ಈ ವಚನವನ್ನು ವಾಗ್ದಾನ ವಚನ ಎಂಬುದಾಗಿ ಮನೆಗಳಲ್ಲಿ ಬೋರ್ಡ್ಗಳಲ್ಲಿ ಬರೆದಿಟ್ಟಿರುತ್ತೇವೆ. ಆದರೆ ದೇವರು ವಾಗ್ದಾನ ಕೊಡುವುದಕ್ಕೂ ಮುಂಚೆ ನಾವು ಅನುಸರಿಸಬೇಕಾದ ಆಜ್ಞೆಯನ್ನು ಸಹ ವಾಕ್ಯದಲ್ಲಿ ಬರೆದಿಟ್ಟಿರುತ್ತಾರೆ. ನಾವು ಓದಬೇಕಾದರೆ, ನೀವು ನಾನು ಬೋಧಿಸುವಂಥ ನನ್ನ ಆಜ್ಞೆಯನ್ನು ಶ್ರದ್ಧೆಯಿಂದ ಕೇಳಿ ಅದರ ಪ್ರಕಾರ ಅನುಸರಿಸಿ ಜೀವಿಸುವುದಾದರೆ ನಿಮಗೆ ಈ ರೀತಿಯಲ್ಲಿ ಆಶೀರ್ವಾದ ಬರುತ್ತದೆ ಎಂಬುದಾಗಿ ವಚನಗಳಲ್ಲಿ ದೇವರು ನಮಗೆ ವಾಗ್ದಾನ ಕೊಟ್ಟಿರುತ್ತಾರೆ. ಆದ್ದರಿಂದ ನಾವು ದೇವರಿಂದ ಆಶೀರ್ವದಿಸಲ್ಪಡಬೇಕಾದರೆ ಅದಕ್ಕೆ ಮುಂಚೆ ನಾವು ದೇವರ ಆಜ್ಞೆಯನ್ನು ಅನುಸರಿಸುವವರಾಗಿ ಇರಬೇಕು. ನಾವು ಸಾಲಗಾರರಾಗಿರಬಾರದು, ಸಾಲ ಕೊಡುವವರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ. ಆದರೆ ನಾವು ಒಂದು ವಿಷಯದಲ್ಲಿ ಸಾಲಗಾರರಾಗಿಯೂ ಸಹ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಯಾವ ವಿಷಯದಲ್ಲಿ ನಾವು ಸಾಲಗಾರರಾಗಿರಬೇಕು? ಹಣಕಾಸಿನ ವಿಷಯದಲ್ಲಿ ಸಾಲಗಾರರಾಗಿರಬಾರದು. ಆದರೆ ನಾವು ಪ್ರೀತಿ ಮಾಡುವ ವಿಷಯದಲ್ಲಿ ಸಾಲಗಾರರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ರೋಮ 13ನೇ ಅಧ್ಯಾಯ 8ನೇ ವಚನ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮ್ಮ ಮೇಲೆ ಇರಬಾರದು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುತ್ತದೆ. ಹೌದು ಪ್ರಿಯರೇ, ನಾವು ಹಣಕಾಸಿನ ವಿಷಯದಲ್ಲಿ ಸಾಲಗಾರರಾಗಿರಬಾರದು, ಪ್ರೀತಿ ಮಾಡುವ ವಿಷಯದಲ್ಲಿ ಸಾಲಗಾರರಾಗಿ ಇರಬೇಕು. 1 ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸುವುದರಿಂದ ದೇವರ ಪ್ರೀತಿ ಇಂಥದೆಂದು ನಮಗೆ ತಿಳಿಯ ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಮತ್ತು ಇನ್ನೊಂದು ಕಡೆ 1 ಯೋಹಾನ 4ನೇ ಅಧ್ಯಾಯ 11ನೇ ವಚನ, ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿ ಇದ್ದೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಹೌದು, ನಾವು ಪ್ರೀತಿ ಮಾಡುವ ವಿಷಯದಲ್ಲಿ ಸಾಲಗಾರರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ. ಹಣಕಾಸಿನ ವಿಷಯದಲ್ಲಿ ಸಾಲ ಮಾಡಬಾರದೆಂದು ಹೇಳುವಂಥ ದೇವರ ವಾಕ್ಯವೇ ನಾವು ಪ್ರೀತಿ ಮಾಡುವ ವಿಷಯದಲ್ಲಿ ಒಬ್ಬರಿಗೊಬ್ಬರು ಸಾಲಗಾರರಾಗಿರಬೇಕೆಂಬುದಾಗಿ ನಮಗೆ ಬೋಧಿಸುತ್ತದೆ. ಮತ್ತೊಂದು ಇನ್ನೊಂದು ಕಡೆ ರೋಮ 1ನೇ ಅಧ್ಯಾಯ 14ನೇ ವಚನದಲ್ಲಿ ಪೌಲನು ಹೀಗೆ ಬರೆಯುತ್ತಾರೆ, ಗ್ರೀಕರಿಗೂ ಇತರ ಜನಾಂಗಗಳಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಇದೆ. ಇದು ಯಾವ ಋಣ ಎಂಬುದಾಗಿ ನಾವು ಕೆಳಗೆ ವಾಕ್ಯವು ಓದುವಾಗ, ನಾನು ಎಲ್ಲ ಜನಾಂಗದವರಿಗೆ, ಅನ್ಯ ಜನರಿಗೂ, ಗ್ರೀಕರಿಗೂ, ಯಹೂದ್ಯರಿಗೂ ನಾನು ಸ್ವಾರ್ಥ ಸಾರಬೇಕೆಂಬ ಹಂಗಿನಲ್ಲಿದ್ದೇವೆ. ಋಣ ನನ್ನ ಮೇಲಿದೆ, ನನಗೆ ಸಾಲ ಇದೆ ಎಂಬುದಾಗಿ, ತೀರಿಸಬೇಕಾದ ಒಂದು ಸಾಲ ಇದೆ ಎಂಬುದಾಗಿ ಪೌಲನು ಪತ್ರಿಕೆಯಲ್ಲಿ ಬರೆಯುವುದನ್ನು ನೋಡುತ್ತೇವೆ. ಹೌದು ಪ್ರಿಯರೇ, ನಮಗೂ ಸಹ ಆ ಸಾಲ ಇರಬೇಕು. ನಾವು ಎಲ್ಲರಿಗೂ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂಥ ಸಾಲ ನಮ್ಮ ಮೇಲೆ ಇದೆ. ಎಲ್ಲರಿಗೂ ಪ್ರೀತಿ ಮಾಡುವಂಥ ಸಾಲ ನಮ್ಮ ಎಲ್ಲಿದೆ. ಈ ಸಾಲವು ಅದು ಶಾಪದ ಸಾಲವಲ್ಲ, ಆಶೀರ್ವಾದವಾದ ಸಾಲವಾಗಿದೆ. ಇದು ನಾವು ತೀರಿಸುತ್ತಲೇ ಇರಬೇಕು. ನಾವು ಪ್ರಾಣ ಇರುವವರೆಗೂ ತೀರಿಸಲಾರಂಥ ಒಂದು ಸಾಲ. ನಾವು ಈ ತೀರಿಸಲಾರಂಥ ಸಾಲವನ್ನು ತೀರಿಸುತ್ತಲೇ ಇರೋಣ, ಸಾಲಗಾರರೇ ಇರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.